ಮಿತ್ರರು ಆ್ಯಂಡ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತ. ನಮ್ಮಿಂದ ಒಂದು 5-10 ನಿಮಿಷ ತಡ ಆಯಿತು, ಸ್ವಲ್ಪ ಟೆಕ್ನಿಕಲ್ ಅಪ್ಲೋಡ್ ಇದು ಲೇಟ್ ಆಯಿತು, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಪ್ರೋಗ್ರೆಸ್ ಮೀಟ್, ಅಂದರೆ ನಾನು ಕರುಣಾಕರ ಸಿನಿಮಾ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ನಿಮ್ಮನ್ನು ಕರೆದಿದ್ದೀವಿ. ನಾನು ಕರುಣಾಕರ ಸಿನಿಮಾ ನೀವೆಲ್ಲರ ಕೊಟ್ಟ ಸಹಕಾರದಿಂದ ಇವತ್ತು ಒಂದು ಮಟ್ಟಿಗೆ ರೀಚ್ ಆಗಿದೆ. ಟ್ರೈಲರ್ ಲಾಂಚ್ ಮಾಡೋ ತನಕನೂ ಕೂಡ ನಮ್ಮ ಸಿನಿಮಾ ಯಾವುದೇ ರೀತಿ ಸದ್ಯ ಇರಲಿಲ್ಲ. ಬಟ್ ಯಾವಾಗ ನೀವೆಲ್ಲ ಬಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಅವತ್ತಿಂದ ಎಂಟೈರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ವಿಸಿಬಿಲಿಟಿ ಬಂತು. ಎಲ್ಲಿ ನೋಡಿದ್ರು ಕೂಡ ತುಂಬಾ ಜನ ಎಲ್ಲಿ ನೋಡಿದ್ರು ನಾನು ಕರುಣಾಕರನೇ ಕಾಣಿಸ್ತಾ ಇದೆಯಲ್ಲ ಅಂತ ಮಾತಾಡೋ ಮಟ್ಟಿಗೆ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಸೊ ಮೊದಲನಿಗೆ ನಿಮ್ಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದು ಹೊಸ ತಂಡನ ಈ ಮಟ್ಟಿಗೆ ರೀಚ್ ಆಗೋ ಮಟ್ಟಿಗೆ ನೀವೆಲ್ಲ ಕೈ ಹಿಡಿದಿದ್ದೀರಲ್ಲ, ಅದು ನಿಜವಾಗ್ಲೂ ನಮಗೆ ಸಂತೋಷ ತಂದಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಕೆಲವಷ್ಟು ಜಿಲ್ಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಅರೌಂಡ್ ಒಂದು 15 to 20 ಸೆಂಟರ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು 5-6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೋಲೋ ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು, ಈ ತರ ನಾವು ನೋಡಿರಲಿಲ್ಲ. ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ತರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದಿದೆ ಫಸ್ಟು. ಸೊ ನೀವು ಇನ್ನೊಂದಿಷ್ಟು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ಥರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯಿತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಾನೆ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದ್ರೆ ನಮಗೆ ಒಂದು ಕರೆಕ್ಟಾಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನು ಹೇಳ್ತಾರೆ, 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನೆನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದ್ರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರಬೇಕೋ ಬಿಡಬೇಕೋ ಗೊತ್ತಿಲ್ಲ. ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು, ಬಟ್ ನೆನ್ನೆ ಆಗ್ಲಿಲ್ಲ. ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮ್ಗೆ 10 ಗಂಟೆಗೆ ಸಡನ್ ಆಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆಗೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲುಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 hour ಬಿಫೋರು ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ ಆಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 99 ರೂಪೀಸ್ ಇದೆ. ನಾವೊಂದಿಷ್ಟು ಮಾರ್ಕೆಟ್ ಮಾಡಿದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ತರ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನೊಂದು ಮಾತು ಹೇಳೋದು, ಒಂದ್ ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡಕ್ ಬರೋರು ಕೊಡೋದು ದುಡ್ಡೆ, ನಮ್ಮ ಸಿನಿಮಾ ಬರೋರು ಕೊಡೋದು ದುಡ್ಡೆ. ನಾವೇನಾದ್ರು ಕಲ್ ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು, ನಾವು ದುಡ್ಡೇ ಕೊಡ್ತಾ ಇದೀವಿ. ನಮ್ಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದ್ರೆ ಫ್ಯಾಮಿಲಿ ಬರೋ ಶೋಸ್ 9:00 ಕೊಡ್ತಾರೆ GT ಮಾಲಲ್ಲಿ. 9:00 ಶೋಸ್ ತಗೊಂಡು ನಾವೇನ್ ಮಾಡೋಣ? ನಮ್ಮ ಸಿನಿಮಾ ಮೇಜರ್ ಆಗಿ ನೀವು ನೋಡಿದ್ರಿ, ಈಗ ನಮ್ದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದಾರೆ ಸಿನಿಮಾಗೆ. 9:00 ಬಂದ್ರೆ ಮಕ್ಕಳುಗಳು ಎಲ್ಲಿ ನೋಡಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರಗಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖನೇ. ಎಲ್ಲ ಹೀರೋಗಳನ್ನು ಕೂಡ ಹೊಸ ಮುಖ ಆದ್ಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರಂಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 days ಅಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವು ಯಾವುದೇ ರೀತಿ ಕ್ರೌಡ್ ಫುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು, ನಮ್ಗೆ ಅಂಥದ್ದು ಬೇಡ ಅಂತ. ನಮ್ಗೆ ಆ ಥರ ಆದ್ರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದು ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯ್ತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ಚೆನ್ನಾಗಿದೆ, ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬಾ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ಸೊ ಅದು ಟಿಕೆಟ್ಗೆ ಕನ್ವರ್ಟ್ ಆಯ್ತು. ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳೇ ನಮಗೆ ಸಿನಿಮಾ ಕರ್ಕೊ ಬರ್ತಾ ಇದ್ದಾರೆ. ನಾವು ಕರ್ಕೊ ಬರ್ತಿದ್ದಿರೋ ಗೊತ್ತಿಲ್ಲ, ಬಟ್ ಮಕ್ಕಳು ಹಠ ಮಾಡಿ ಸಿನಿಮಾ ಕರ್ಕೊಂಡು ಬಂದ್ಮೇಲೆ ಇವತ್ತು ಒಂದೊಳ್ಳೆ ಸಿನಿಮಾ ನೋಡ್ತಾ ಇದೀವಿ ನಾವು.
ನಿಜವಾಗ್ಲೂ ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳೋಗಿದ್ದಾರೆ. ಸೊ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಬಟ್ ಥಿಯೇಟರ್ ಕೊಡ್ತಾ ಇಲ್ಲ ನಮಗೆ, ಅಂದ್ರೆ ಮಾಲ್ಗಳಲ್ಲಿ ಸ್ಕ್ರೀನ್ಸ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅದು ನಮಗೆ ಬಹಳ ನೋವಿನ ಸಂಗತಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದಿರಿ, ಇನ್ನು ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಇದೆ, ಇವತ್ತಿಗೂ ಹೌಸ್ಫುಲ್ ಇದೆ. ಇವತ್ತು ಮೈಸೂರಲ್ಲೂ ಬುಕ್ಕಿಂಗ್ ಚೆನ್ನಾಗಿ ಆಗ್ತಾ ಇದೆ. ಮಿರಾಜಲ್ಲಿ ಆಲ್ಮೋಸ್ಟ್ ಈಗ 70% ಫಿಲಪ್ ಆಗೋಗಿದೆ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಇದು ಇನ್ನೊಂದು ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಅಂಡ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ, ಒಳ್ಳೆ ಸ್ಟಾರ್ಸ್ ಕೊಟ್ಟಿದ್ದೀರಿ, ತುಂಬಾ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು.